ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಕಾಸ್ಮಿಕ್ ವಾಣಿಗೆ ತಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ. ಇವತ್ತಿನ ಸಂಚಿಕೆಯ ವಿಷಯ ಸಾಕ್ಷಿ ಭಾವ, ಹೌ ಟು ಎಕ್ಸ್ಪೀರಿಯನ್ಸ್ ದ ಅಬ್ಸರ್ವರ್ ಇನ್ ಡೈಲಿ ಲೈಫ್. ನೀವು ಎಂದಾದರೂ ಸಲ ಯಾರಾದರೋ ಮಾತಿನಿಂದ ಒಂದು ಮಾತಿಗೆ ಅಥವಾ ಅವರ ರಿಯಾಕ್ಷನ್ಗೆ ತಕ್ಷಣ ಕೋಪ ಮಾಡ್ಕೊಂಡಿದ್ದೀರಾ? ಕೆಲವು ನಿಮಿಷಗಳ ನಂತರ ನಾವು ಸ್ವಲ್ಪ ಶಾಂತವಾಗಿ ಯೋಚಿಸಬೇಕು ಅಂತ ಅನಿಸಿದೆಯೇನು? ಇವತ್ತಿನ ಪ್ರಶ್ನೆ ಏನಪ್ಪ ಅಂದರೆ, ಸಾಕ್ಷಿಭಾವ ಎಂಬುದು ಕೇವಲ ಒಂದು ತತ್ವವೇ ಅಥವಾ ಅದನ್ನು ನಮ್ಮ ದಿನನಿತ್ಯ ಜೀವನದಲ್ಲಿ ಅಭ್ಯಾಸ ಪ್ರಾಕ್ಟೀಸ್ ಮಾಡಬಹುದೇ? ಸಾಕ್ಷಿಭಾವ ಎಂದರೆ ಏನು? ಮೊದಲನೇ ಉದಾಹರಣೆ ಏನಪ್ಪ ಅಂದರೆ, ಫಾರ್ ಎಕ್ಸಾಂಪಲ್, ಯಾರೋ ನಿಮ್ಮನ್ನ ಅವಮಾನ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳಿ, ಅಥವಾ ಅವಮಾನಿಸ್ತಿದ್ದಾರೆ ಅನ್ಕೊಳ್ಳಿ. ಈಗ ನಾರ್ಮಲ್ ಪರ್ಸನ್ ಹೇಗೆ ರಿಯಾಕ್ಟ್ ಮಾಡ್ತಾರೆ? ತಕ್ಷಣ ಅವಮಾನ ಸಹಿಸ್ಕೊಳ್ಳಾರ್ದೆ ಕೋಪ, ಒಂಥರ ಜೋರ್ ಮಾತು, ಇದನ್ನ ಸಡನ್ ರಿಯಾಕ್ಷನ್ಸ್ ಕೊಡ್ತಾರೆ. ಅದೇ ಸ್ಪಿರಿಚುವಲ್ ಪರ್ಸನ್ ಆಗಿದ್ರೆ ಏನು ಮಾಡ್ತಾರೆ? ಪ್ರತಿಕ್ರಿಯೆನ ಕೊಡಬೇಕಾ ಅಥವಾ ಇದನ್ನ ಮೌನವಾಗಿರಬೇಕಾ ಎಂದು ವಿವೇಕದಿಂದ ನಿರ್ಧರಿಸುತ್ತಾರೆ. ಭಗವದ್ಗೀತೆಯಲ್ಲಿ ಸಾಕ್ಷಿಭಾವದ ಬಗ್ಗೆ ಏನು ಉಲ್ಲೇಖ ಇದೆ? ಅಧ್ಯಾಯ 2 ಶ್ಲೋಕ 14ರಲ್ಲಿ, ಮಾತೃಸ್ಪರ್ಶಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖ ಆಗಮಾಪನೀಯೋ ಅನಿತ್ಯಸ್ಥಂ ಸ್ಥಿತಿತೀಕ್ಷಸ್ವ ಭಾರತ. ಸುಖ ಮತ್ತು ದುಃಖ ಬಂದು ಹೋಗುವ ಅನುಭವಗಳು, ಅವನ್ನು ತಾಳ್ಮೆಯಿಂದ ಎದುರಿಸು. ಕೆಟ್ಟ ದಿನ ಒಳ್ಳೆಯ ದಿನ ಎರಡೂ ಕೂಡ ಶಾಶ್ವತವಲ್ಲ. ಎರಡನ್ನೂ ಸಮತೋಲನ ಕಾಪಾಡಿಕೊಳ್ಳುವುದು ಮುಖ್ಯ ಅಂತ ಹೇಳ್ತಾನೆ. ಈಗ ಸೈಂಟಿಫಿಕ್ ದೃಷ್ಟಿಕೋನದಿಂದ ನೋಡಿದಾಗ ಇದನ್ನ ಸೈನ್ಸ್ನವ್ರು ಏನಂತ ಹೇಳ್ತಾರೆ ಅಂದರೆ, ಮೈಂಡ್ಫುಲ್ನೆಸ್ ಆ್ಯಂಡ್ ಎಮೋಷನಲ್ ರೆಗ್ಯುಲೇಷನ್ ಅಂತ ಹೇಳ್ತಾರೆ. ನಾವು ಅಬ್ಸರ್ವರ್ ಬಗ್ಗೆ ಕಲಿತಿದ್ದೇವೆ, ಆದರೆ ಈ ಅಬ್ಸರ್ವರ್ ವೇದಾಂತದ ಹೇಳುವ ಆತ್ಮನ, ಅಥವಾ ಆತ್ಮ ಎಂಬುದು ಇನ್ನೂ ಆಳವಾದ ವಿಚಾರವೇ? ಮತ್ತೆ ಸಿಗೋಣ. ಧನ್ಯವಾದ. ನಮಸ್ಕಾರ. ಓಂ ತತ್ಸತ್.